ಅನುದಿನದ ಆಹಾರ ಜುಲೈ 18 ಶನಿವಾರ. ರಾಜಕಿರೀಟ. ಎಸ್ತೇರಳು 1ನೇ ಅಧ್ಯಾಯ 11ನೇ ವಚನ. ವಷ್ಟಿ ರಾಣಿಯು ರಾಜ ಮುಕುಟವನ್ನು ಧರಿಸಿಕೊಂಡು ರಾಜ ಸನ್ನಿಧಿಗೆ ಬರಬೇಕೆಂಬುದಾಗಿ ಆಜ್ಞಾಪಿಸಿದನು. ಎಸ್ತೇರಳ ಪುಸ್ತಕದಲ್ಲಿ ಅರಸನಾದ ಅಹಷ್ವೇರೋಷನು ದೊಡ್ಡ ಔತಣಕೂಟವನ್ನು ಏರ್ಪಡಿಸಿ ರಾಣಿಯಾದ ವಷ್ಟಿಯನ್ನು ರಾಜ ಕಿರೀಟದೊಂದಿಗೆ ತನ್ನ ಮುಂದೆ ಕರೆತರಲು ಆಜ್ಞಾಪಿಸುವುದನ್ನು ನಾವು ಓದುತ್ತೇವೆ. ಆದರೆ ಅವಳು ರಾಜನ ಆಜ್ಞೆಯನ್ನು ನಿರಾಕರಿಸಿದಳು. ಇಂದು ರಾಜಾದಿರಾಜನು ಕರ್ತರ ಕರ್ತನೂ ಆದ ಯೇಸು ಕ್ರಿಸ್ತನು ತನ್ನ ಜನರನ್ನು ಕುರಿಮರಿಯಾದ ತನ್ನ ವಿವಾಹದ ಔತಣಕ್ಕೆ ಕರೆಯುತ್ತಿದ್ದಾನೆ. ಆತನು ನಮ್ಮನ್ನು ಆತ್ಮಿಕ ಸೌಂದರ್ಯದಿಂದ ಮತ್ತು ಪರಲೋಕದ ಮಹಿಮೆಯಿಂದ ಅಲಂಕರಿಸಲು ಬಯಸುತ್ತಾನೆ. ಆದರೆ ಆತನು ಬಯಸುವ ಅಲಂಕಾರವು ಕೇವಲ ಬಾಹ್ಯವಾದುದಲ್ಲ, ಅದು ಪ್ರಮುಖವಾಗಿ ಆಂತರಿಕವಾದುದಾಗಿದೆ. ದೇವರು ಬಯಸುವ ಮೊದಲ ಅಲಂಕಾರವೇನೆಂದರೆ ಅದು ಪರಿಶುದ್ಧತೆ. ಆದ್ದರಿಂದ ನಾವು ಆತನನ್ನು ಪರಿಶುದ್ಧತೆಯ ಸೌಂದರ್ಯದಲ್ಲಿ ಆರಾಧಿಸಬೇಕು. ನಾವು ಆತನ ಸನ್ನಿಧಿಗೆ ಬರುವಾಗ ಆತನು ಒದಗಿಸಿದ ವಸ್ತ್ರಗಳನ್ನು ಧರಿಸಿರಬೇಕು. ಅವು ಯಾವುವೆಂದರೆ ರಕ್ಷಣೆಯ ವಸ್ತ್ರ ಮತ್ತು ನೀತಿಯ ನಿಲುವಂಗಿ. ಎರಡನೇದಾಗಿ, ದೇವರ ಮಕ್ಕಳ ಅಲಂಕಾರವು ಸಮರ್ಪಣೆ ಮತ್ತು ಶರಣಾಗತಿಯ ಜೀವನವಾಗಿದೆ. ಕೀರ್ತನೆಗಾರನು ಹೀಗೆ ಹೇಳುತ್ತಾನೆ: ನಿನ್ನ ಸ್ವಜನರನ್ನು ತವರು ಮನೆಯನ್ನು ಮರೆತು ಬಿಡು, ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲಪೇಕ್ಷಿಸುವನು. ಕೀರ್ತನೆ 45:10 ಮತ್ತು 11ನೇ ವಚನ. ಆತ್ಮಿಕ ಅರ್ಥದಲ್ಲಿ ನಿನ್ನ ತಂದೆಯ ಮನೆ ಎಂಬುದು ಆದಾಮನಿಂದ ಬಂದ ಹಳೆಯ ಸ್ವಭಾವವನ್ನು, ಅವಿಧೇಯತೆ ಮತ್ತು ಸ್ವಯಂ ಇಚ್ಛೆಯ ಸ್ವಭಾವವನ್ನು ಸೂಚಿಸುತ್ತದೆ. ಅದಕ್ಕಾಗಿಯೇ ದೇವರು ಅಬ್ರಾಮನನ್ನು ಕರೆದು, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಅಂದನು. ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ. ನಾವು ಹಳೆಯ ಜೀವನವನ್ನು ಹಿಂದೆ ಬಿಟ್ಟು ಆತನಿಗಾಗಿ ಸಂಪೂರ್ಣವಾಗಿ ನಮ್ಮನ್ನು ಅರ್ಪಿಸಿಕೊಳ್ಳಬೇಕೆಂದು ಕರ್ತನು ಬಯಸುತ್ತಾನೆ. ಮೂರನೇದಾಗಿ, ದೇವರ ಜನರ ನಿಜವಾದ ಅಲಂಕಾರವು ಬಾಹ್ಯ ಸೌಂದರ್ಯವಲ್ಲ, ಬದಲಾಗಿ ಆಂತರಿಕ ಗುಣ ಸ್ವಭಾವವಾಗಿದೆ. ಅಪೊಸ್ತಲನಾದ ಪೇತ್ರನು ಹೀಗೆ ಬರೆಯುತ್ತಾನೆ: ಹೊರಗನ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು, ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಿನ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹುಬೆಲೆಯುಳ್ಳದ್ದೂ ಆಗಿದೆ. 1 ಪೇತ್ರ 3ನೇ ಅಧ್ಯಾಯ 3-4 ವಚನಗಳು. ಶಾಂತ ಹಾಗೂ ಸೌಮ್ಯವಾದ ಆತ್ಮವು ದೇವರ ಮುಂದೆ ಮಹತ್ತರವಾದ ಮೌಲ್ಯವನ್ನು ಹೊಂದಿದೆ. ಕರ್ತನು ತನ್ನ ಮಕ್ಕಳನ್ನು ಅಲಂಕರಿಸುವುದು ಮಾತ್ರವೇ ಅಲ್ಲದೆ ಅವರಿಗೆ ಕಿರೀಟಗಳನ್ನು ವಾಗ್ದಾನ ಮಾಡಿದ್ದಾನೆ. ಈ ಕಿರೀಟಗಳು ಆತನು ತನ್ನ ನಂಬಿಗಸ್ತ ಸೇವಕರಿಗೆ ನೀಡುವ ಅಭಿಷೇಕ, ಅಧಿಕಾರ, ಜವಾಬ್ದಾರಿ ಮತ್ತು ಆತ್ಮಿಕ ಸೌಭಾಗ್ಯಗಳನ್ನು ಸಂಕೇತಿಸುತ್ತದೆ.
ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತು ತಮ್ಮ ಓಟವನ್ನು ಮುಗಿಸಿ ಕ್ರಿಸ್ತನಿಗೆ ನಂಬಿಗಸ್ತರಾಗಿ ಉಳಿಯುವವರು ಒಂದು ದಿನ ನೀತಿಯ ಕಿರೀಟವನ್ನು ಪಡೆದುಕೊಳ್ಳುವರು. ಶ್ರೀ ಪೌಲನು ಸಾಕ್ಷಿ ನೀಡಿದಂತೆ, ನಾನು ಒಳ್ಳೆಯ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. 2 ತಿಮೋತಿ 4ನೇ ಅಧ್ಯಾಯ 7ನೆಯ ವಚನ. ಪ್ರೀತಿಯ ದೇವರ ಮಕ್ಕಳೇ, ನಾವು ಪರಿಶುದ್ಧತೆ, ಸಮರ್ಪಣೆ, ದೀನತೆ ಮತ್ತು ಕ್ರಿಸ್ತನಂತಹ ಚೇತನದಿಂದ ಅಲಂಕೃತರಾಗೋಣ. ಆಗ ನಾವು ರಾಜನ ಮುಂದೆ ನಿಲ್ಲಲು ಮತ್ತು ಆತನನ್ನು ಪ್ರೀತಿಸುವವರಿಗಾಗಿ ಆತನು ಸಿದ್ಧಪಡಿಸಿರುವ ಕಿರೀಟಗಳನ್ನು ಸ್ವೀಕರಿಸಲು ಯೋಗ್ಯರಾಗಿ ಕಂಡುಬರುತ್ತೇವೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಕಷ್ಟವನ್ನು ಸಹಿಸಿಕೊಳ್ಳುವವರು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನ ಹೊಂದುವನು. ಸ್ವಾಮಿಯು ತಾನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಯಾಕೋಬ 1:12. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆ 20, 21 ಮತ್ತು 22 ಅಧ್ಯಾಯಗಳು. ಸಂಜೆ ಅಪೊಸ್ತಲ ಕೃತ್ಯಗಳು 21ನೇ ಅಧ್ಯಾಯ 1ರಿಂದ 17 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಯಲಿ.